ಟೈಮಿಂಗ್ ಅಂದ್ರೆ ಇದು ನೀವು ಇಷ್ಟೆಲ್ಲ ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದು 6 ಗಂಟೆ 7 ಗಂಟೆವರೆಗೂ ಪೂಜೆ ಮಾಡ್ತೀರಿ. ನೀವು ಯಾವ ತರ ದೇವ್ರು ನೋಡಿದ್ದೀರಿ ಅಂತ ಕೇಳಿದ್ರೆ, ನಾನು ನೋಡಿದ್ದೀನಿ, ದೇವ್ರನ್ನ ಕಂಡಿದ್ದೇನೆ. ನೀವು ನೋಡಿದ್ರೆ ಅಷ್ಟೇ, ಯಾಕೆ ನಮಗೂ ಸ್ವಲ್ಪ ಅವ್ರನ್ನ ದೇವರನ್ನು ತೋರಿಸ್ರಿ ಅಂತಂದ್ರೆ ಯಾವ ಸಂಶಯವಿಲ್ಲ, ನಿಮಗೂ ಕೂಡ ನಾನು ದೇವ್ರ ದರ್ಶನ ಮಾಡಿಸ್ತೇನೆ ಬನ್ನಿ ಅಂತಂದು ಸಂಜೆ 6 ಗಂಟೆಗೆ ಕರೆದುಕೊಂಡು ಹೋಗಿ ಎಲ್ಲಿ ದೇವ್ರು ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ 10,000 ಬಡ ಮಕ್ಕಳಿದ್ರಲ್ಲ, ಇವರೇ ನಿಜವಾದಂತಹ ದೇವರಂತ ತೋರಿಸಿದಂತ ಶಿವಕುಮಾರ ಮಹಾಸ್ವಾಮಿ. ಅಂತ ಮಹಾಪೂಜ್ಯರು ಇವತ್ತಿನ ದಿವಸ ಈ ಯಾವ ಗ್ರಂಥಸ್ಥವಾಗಿರ್ತಕ್ಕಂಥ ನಮ್ಮ ತತ್ವ ಮೌಲ್ಯಗಳಿಗೆ ಜೀವವನ್ನು ಕೊಟ್ಟು ಅದನ್ನ ಪ್ರಾಯೋಗಿಕವಾಗಿ ಸಾಕ್ಷಾತ್ವಾಗಿ ತಂದಿರ್ತಕ್ಕಂಥ ಇವರೆಲ್ಲರ ಉದ್ದೇಶ ಇಷ್ಟೇ. ಯಾರು ಜೊತೆಯಾಗಿ ಇರಬೇಕು, ಭಾವೈಕ್ಯತೆಯಿಂದ ಅಪ್ಪಿ ತಪ್ಪಿಯೂ ಕೂಡ ಬಂದಂತ ವಿದ್ಯಾರ್ಥಿಗಳಿಗೆ ಜಾತಿ ಮತವನ್ನ ಪ್ರಶ್ನೆ ಮಾಡಲಿಲ್ಲ. ರೇಣುಕಾಚಾರ್ಯರು ಸಿದ್ಧಾಂತಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಶಿವ ಸಂಸ್ಕಾರ ಯುಕ್ತೇಶು ಜಾತಿ ಭೇದೋ ನವಿದ್ಯತೆ, ಕಾಷ್ಟೇಶು ಅಗ್ನಿ ಸಂಸ್ಥೆಯು ಕಾಷ್ಟಭೇದೋ ನೈವೇದ್ಯತೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಒಂದು ಅದ್ಭುತವಾದಂತ, ಯಾರು ಶಿವ ಸಂಸ್ಕಾರವನ್ನು ಪಡೆದುಕೊಳ್ತಾರೆ, ಭಕ್ತಿ ಶ್ರದ್ಧೆ ನಡೆ ನುಡಿಯನ್ನು ಶುಚಿಯಾಗಿ ಇಟ್ಕೊಳ್ತಾರೆ, ಅವರಲ್ಲಿ ಜಾತಿಯನ್ನು ಹುಡುಕಲೇಬಾರದು ಅನ್ನುವಂತ ಮಾತನ್ನ ಸಿದ್ಧಾಂತಗಳಲ್ಲಿ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಕಾಷ್ಟೇಶು ಅಗ್ನಿ ದಗ್ಧೇಶು ಕಾಷ್ಟಭೇದೋ ನೈವೇದ್ಯತೆ. ಒಂದು ಹೋಮವನ್ನು ಮಾಡ್ಬೇಕಾದ್ರೆ ಗಂಧದ ಕಟ್ಟಿಗೆಯನ್ನ, ಮುತ್ತುಗದ ಕಟ್ಟಿಗೆಯನ್ನ, 100 ಜಾತಿಯ ಕಟ್ಟಿಗಳನ್ನ ತಂದಲ್ಲಿ ಹೋಮವನ್ನು ಮಾಡ್ತಾರೆ. ಅವೆಲ್ಲಾ ಸುಟ್ಟು ಭಸ್ಮವಾದ ಮೇಲೆ ಯಾವ ಕಟ್ಟಿಗೆ ಭಸ್ಮ ಯಾವ್ದಂತ ನಾವು ಯಾರಿಗೂ ಹೇಳಕ್ ಆಗೋದಿಲ್ಲ. ಅದು ಭಸ್ಮವಾಗಿ ಬಿಟ್ಟಿರುತ್ತೆ, ಎಲ್ಲಾ ಪೂರ್ವಾಶ್ರಮ ಕಳ್ಕೊಂಡು ಭಸ್ಮ ಸ್ವರೂಪ ಆಗಿಬಿಟ್ಟಿರುತ್ತೆ. ಆ ಭಸ್ಮದಲ್ಲಿ ನಾವು ಕಾಷ್ಟವನ್ನ, ಕಟ್ಟಿಗೆಯನ್ನು ಹೇಗೆ ಹುಡುಕಕ್ ಆಗೋದಿಲ್ಲವೋ, ಯಾರು ನಡೆ ನುಡಿ ಶುದ್ಧವಾಗಿ ಇಟ್ಟುಕೊಂಡು ಭಕ್ತಿ ಶ್ರದ್ಧೆ ಅಂತಾರೋ ಅವರಲ್ಲಿ ಕೂಡ ಜಾತಿಯನ್ನು ಹುಡುಕಬಾರದು ಅನ್ನುವಂತಹ ಮಾತನ್ನ ರೇಣುಕಾಚಾರ್ಯ ಸಿದ್ಧಾಂತ ತಿಳಿಸ್ತಕ್ಕಂಥವ್ರು ಹೇಳ್ತಾರೆ. ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವ ನರಸುವರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಒಂದ್ಸಾರಿ ನಾವು ಅವ್ರನ್ನ ಒಳ್ಳೆಯವರು ಅಂತ ಸ್ವೀಕಾರ ಮಾಡಿದ್ಮೇಲೆ ಅವರಲ್ಲಿ ಒಳ್ಳೆ ನಡೆ, ಒಳ್ಳೆ ನುಡಿ ಇದ್ದ ಮೇಲೆ ಅವರಲ್ಲಿ ಬೇರೆ ಲಕ್ಷಣಗಳನ್ನು ಅದಕ್ಕೆ ಹೇಳ್ತಾರೆ. ದೇವ ಸಹಿತ ಜಂಗಮ ಮನೆಗೆ ಬಂದಡೆ ಕಾಯಕ ಆವದು ಎಂದು ಬೆಸಗಂಡೆನಾದಡೆ ನಿಮ್ಮಾಣೆ ನಿಮ್ಮ ಭ್ರಮತರಾಣೆ ತಲೆದಂಡ 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 ಅನ್ನುವಂತ ಮಾತನ್ನು ಹೇಳ್ತಾರೆ ಬಸವಣ್ಣ. ಒಬ್ಬ ಜಂಗಮ ಮನೆಗೆ ಬಂದ ಅಂತಂದ್ರೆ ಕಾಯಕ ಯಾವುದು ಅಂತ ಕೇಳತ್ತೇನೋ, ನಿನ್ನ ಜಾತಿ ಯಾವುದು ಅಂತ ಕೇಳ್ದಂಗಾಗತ್ತೆ. ಅಂದ್ರೆ ಜಾತಿಗಳು ನಿರ್ಮಾಣ ಆಗಿದೆ ಕಾಯಕದ ಮೇಲೆ. ಅದಕ್ಕೆ ಯಾರಾದ್ರೂ ಮನೆಗೆ ಬಂದ್ರು ಅಂತಂದ್ರೆ ನಿನ್ನ ಜಾತಿ ಯಾವ್ದಂತ ಏನಾದ್ರು ನಾನು ಪ್ರಶ್ನೆ ಮಾಡಿದ್ದೆ ಆಯ್ತಂದ್ರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ತಲೆದಂಡ ತಲೆದಂಡ ಅನ್ನುವಂತ ಮಾತನ್ನ ಬಸವಣ್ಣವ್ರು ಹೇಳ್ತಾರೆ. ಈ ಮಾತನ್ನ ನಾವು ಕಾಣೋದಾದಂದ್ರೆ, ಪ್ರಾತ್ಯಕ್ಷಿಕವಾಗಿ ಕಾಣೋದಾತಂದ್ರೆ, ಶಿವಕುಮಾರ ಸ್ವಾಮಿಗಳು 10,000 ವಿದ್ಯಾರ್ಥಿಗಳು ಬಂದು ಕೂಡ ನಿನ್ನ ಜಾತಿ ಯಾವ್ದಂತ ಪ್ರಶ್ನೆ ಮಾಡ್ತಾನೆ ಎಲ್ಲರಿಗೂ ಕೂಡ ಆಶ್ರಯವನ್ನ ಕೊಟ್ಟು ಅವರಿಗೆ ಅಕ್ಷರದಾನವನ್ನ, ಅನ್ನದಾನವನ್ನು ಕೊಟ್ಟು ಉದ್ಧಾರ ಮಾಡಿದ್ರಲ್ಲ, ಇದು ನಿಜವಾದಂತಹ ಪ್ರಾಯೋಗಿಕವಾದಂತಹ ಧರ್ಮ. ಇದು ನಿಜವಾದಂತಹ ಪ್ರಾಯೋಗಿಕವಾದಂತಹ ಧರ್ಮ. ಆ ಕಾರಣಕ್ಕಾಗಿನೇ ನಾವು ಜಾತಿ ಮತ ಯಾಕೆ ಹೇಳಿದ್ರು ಬಸವಣ್ಣವ್ರು. ಇವತ್ತು ಮಕ್ಕಳ ಬಾಯಿಂದ ಕೇಳ್ತೇವೆ ನಾವು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತಂದು. ಅಂದರೆ ಪರಮಾತ್ಮನನ್ನ ತಂದೆ ಅಂತ ಒಪ್ಕೊಂಡ್ಮೇಲೆ ಅವನಿಂದ ಬಂದಂತ ನಾವೆಲ್ಲರೂ ಕೂಡ ಅಣ್ಣತಮ್ಮರಾಗ್ತೇವೆ ಹೊರತು ಜಾತಿ ಭೇದಗಳು ನಾವು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ತಂದೆ ಕೂಡ ಅವನೇ, ಎಲ್ಲರ ತಾಯಿ ಅವನೇ, ಬಂಧು ಅವನೇ, ಬಳಗ ಅಂದ ಮೇಲೆ ನಾವೆಲ್ಲರೂ ಕೂಡ ಅವನು ಮಕ್ಕಳು ಅಂತ ಒಪ್ಕೊಂಡ್ಮೇಲೆ ಇವ್ರು ಆ ಜಾತಿ ಜೇತ ಅನ್ನುವಂತ ಭೇದವ ಯಾಕೆ ಬರಕ್ ಸಾಧ್ಯ ಇದೆ? ಆ ಕಣಕ ಅಂತ ಭಾವೈಕ್ಯತೆಯನ್ನು ತಂದಿರ್ತಕ್ಕಂಥ ಬಸವಣ್ಣನವರು ಇವತ್ತಿನ ದಿವಸ ಅಂತ ಒಂದು ದೊಡ್ಡ ಕ್ರಾಂತಿಯನ್ನು ಮೂಡಿ ಮನುಕುಲವನ್ನೇ ಉದ್ಧರಿಸಿರ್ತಕ್ಕಂಥವ್ರು. ಪರಂಪರೆ, ಶಿವಕುಮಾರ ಸ್ವಾಮಿಗಳವರ ವಿರಕ್ತ ಪರಂಪರೆ, ಈ 3 ಆಚಾರ್ಯರ ಒಂದು ಸ್ಮರಣೆ ಮೂಲಕವಾಗಿ ತ್ರಿವೇಣಿ ಸಂಗಮದ ಒಂದು ಸ್ನಾನವನ್ನೇ ನಮಗೆ ತಂದು ಕೊಟ್ಟಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ನದಿ ಸಂಗಮವಾದರೆ ಈ 3 ಪರಂಪರೆ ಜ್ಞಾನ ಸಂಗಮ, ಜ್ಞಾನ ತ್ರಿವೇಣಿ ಸಂಗಮ. ಅಂತಹ ಆಚಾರ್ಯರು, ಶರಣರು, ಪೂಜ್ಯರು ಈ ಧರ್ಮಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಶಕ್ತಿಯನ್ನ ಧಾರೆ ಎರೆದಿರ್ತಕ್ಕಂಥದ್ದು. ಅವರೆಲ್ಲರ ಒಂದು ಉದ್ದೇಶ ಭವಿಷ್ಯದಲ್ಲಿ ಈ ಸಮಾಜ ಹೇಗಿರಬೇಕು, ಜಾತಿ ಮತ ಪಂಥವನ್ನು ಮೀರಿ ಭಾವೈಕ್ಯತೆಯಿಂದ ಇರಬೇಕು, ಎಲ್ಲ ಅನಕ್ಷರಸ್ಥರು ಅಕ್ಷರಸ್ಥರಾಗಬೇಕು, ದಾರಿದ್ರ್ಯರು ದೀನನಂತದವರೆಲ್ಲರೂ ಕೂಡ ಧನವಂತರಾಗಬೇಕು, ಗುಣವಂತರಾಗಬೇಕು ಅನ್ನುವಂತ ಒಂದು ಕನಸನ್ನ ಹೊತ್ತು ಧಾರ್ಮಿಕವಾಗಿ
ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರು ತಮ್ಮ ಪರಿಶ್ರಮವನ್ನು ಧಾರೆ ಎರೆದಿರ್ತಕ್ಕಂಥವ್ರು. ಜಗದ್ಗುರು ರೇಣುಕಾಚಾರ್ಯರ ಒಂದು ವ್ಯಕ್ತಿತ್ವವನ್ನು ತಿಳಿಸ್ತಾ ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ಸಿದ್ಧಾಂತ ಶಿಖಾಮಣಿಯಲ್ಲಿ ಆಚಾರ್ಯರ ಸ್ವರೂಪವನ್ನು ಹೇಳ್ತಾರೆ. ಜಗದ್ಗುರು ರೇಣುಕಾಚಾರ್ಯರು ಯಮಾದಿ ಯೋಗ ತಂತ್ರಜ್ಞಂ ಸ್ವತಂತ್ರಂ ಸರ್ವಕರ್ಮಶು ಸಮಸ್ತ ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ ಅನ್ನುವಂತ ಮಾತನ್ನ ರೇಣುಕಾಚಾರ್ಯರ ಬಗ್ಗೆ ಸಿದ್ಧಾಂತ ಶಿಖಾಮಣಿ ಹೇಳ್ತಕ್ಕಂಥ. ಅವ್ರು ಹೇಗಿದ್ರಪ್ಪ ಅಂತಂದ್ರೆ, ಕೇವಲ ಇಷ್ಟಲಿಂಗವನ್ನು ಹಿಡಿದು ಶಿವಯೋಗ ಮಾತ್ರವಲ್ಲ, ಯಮಾದಿ ಯೋಗ ತಂತ್ರಜ್ಞಂ, ಯಮ ನಿಯಮ ಪ್ರಾಣಾಯಾಮ ಆಸನ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅನ್ನುವಂತ ಅಷ್ಟಾಂಗ ಯೋಗ ಏನಿದೆ, ಪತಂಜಲಿ ಹೇಳುವಂತ ಅಷ್ಟಾಂಗ ಯೋಗವನ್ನ ರೇಣುಕಾಚಾರ್ಯರು ಆಗಿನ ಕಾಲದಲ್ಲಿ ಬಲ್ಲಂತವರಾಗಿದ್ರು ಅನ್ನುವಂತ ವಿಚಾರವನ್ನು ತಿಳಿಸ್ತಾರೆ. ಸ್ವತಂತ್ರಂ ಸರ್ವಕರ್ಮಶು, ಅವರು ಯಾವುದೇ ಬಂಧನಕ್ಕೆ ಒಳಪಟ್ಟಂತವರಲ್ಲ. ಹಳ್ಳಿಗೆ 10 ರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಅವರ ಪೀಠವನ್ನ 13ನೇ ಶತಮಾನದಲ್ಲಿ ಸ್ಥಾಪನೆ ಆಗಿದ್ದರೂ ಕೂಡ ಅದಕ್ಕಿಂತ ಪೂರ್ವದಲ್ಲಿ ಲೋಕ ಸಂಚಾರಿಗಳಾಗಿ ಈ ಭೂಮಿಯನ್ನ ಸಂಚರಿಸಿದಂತವರು. ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಇರತಕ್ಕಂತ ಕಾಲದಲ್ಲಿ ಇಡೀ ಭಾರತ ದೇಶದಾದ್ಯಂತ ಶಾಖಾ ಮಠಗಳನ್ನ ಸ್ಥಾಪನೆ ಮಾಡಿ ಆಗಿನ ಕಾಲದಲ್ಲಿ ದೇಶ ಸಂಚಾರವನ್ನು ಮಾಡೋದು ಕೇವಲ ಭಾರತ ಅಷ್ಟೇ ಅಲ್ಲ, ಸಮುದ್ರ ದಾಟೋದೇನೆ ಬಹಳ ಮೈಲಿಗೆ ಸೂತಕ ಅನ್ನುವಂತ ಕಾಲದಲ್ಲಿ, ಆ ಪ್ರಾಚೀನ ಕಾಲದಲ್ಲಿ ಭಾರತವನ್ನು ಬಿಟ್ಟು ಶ್ರೀಲಂಕಾ ದೇಶಕ್ಕೆ ಹೋಗಿ ವಿಭೂಷಣಿಗೆ ಪಟ್ಟವನ್ನ ಕಟ್ಟಿ 3 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದಂತ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತೆ ಅನ್ನುವಂತ ವಿಚಾರವನ್ನು ನಾವು ಸಿದ್ಧಾಂತ ಕಾಣ್ತಕ್ಕಂಥ. ನಾನು ಒಂದ್ಸರಿ ನಮ್ಮ ಎಲ್ಲಾ ಸ್ವಾಮೀಜಿ ಅವ್ರ ಜೊತೆಗೆ ಶ್ರೀಲಂಕಾದಲ್ಲಿ ಪ್ರವಾಸದಲ್ಲಿ ಇದ್ದಾಗ ನಾನು ಎಲ್ಲಾ ಕಡೆ ಹೇಳ್ತಿದ್ದೆ, ರೇಣುಕಾಚಾರ್ಯ ಶ್ರೀಲಂಕಾಕ್ಕೆ ಹೋಗಿ ನನ್ನ ಜೊತೆ ಪಕ್ಕದಲ್ಲಿ ಇದ್ದಂತ ಒಬ್ಬ ಪೂಜ್ಯರು ಹೇಳಿದ್ರು, ಇಷ್ಟೆಲ್ಲ ಹೇಳ್ತೀರಿ, ಈ ಹೆಂಗೋ ಶ್ರೀಲಂಕಾಕ್ ಬಂದಿದ್ದೇವೆ, ಕೊಲಂಬೋಕ್ ಬಂದಿದ್ದೇವೆ, ಎಲ್ಲರ ರೇಣುಕರ ಕುರುಹನ್ನ ನೀವು ತೋರಿಸ್ಲೇಬೇಕು ನನಗೆ ಅಂತಂದ್ರು. ನಾನು ಅದೇ ಮೊದಲೇ ಸರಿ ಹೋಗಿದ್ದು. ಆಯ್ತು ಆಗ್ಲಿ ಅಂತಂದ್ವಿ. ನೋಡ್ತಾ ನೋಡ್ತಾ ಹೋದ್ರೆ ಅಲ್ಲಿ ಒಂದು ಪ್ರವಾಸದ ಒಂದು ವಿವರಣೆಯನ್ನ ಕೊಟ್ಟಿದ್ರು. ಆ ವಿವರಣೆಯನ್ನು ಕೊಟ್ಟಾಗ ಆ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರ ಹೆಸರೇ ರೇಣುಕಾ ಮೆಂಡಿಸ್ ಅಂತ ಇತ್ತವ. ಅವ್ರಿಗೆ ಕೊಟ್ಟೆ, ಇಲ್ಲೇ ಇದ್ ನೋಡಿ ರೇಣುಕರ ಚಿತ್ರ ಅಂತಂದ್ರು. ಸುಮ್ನೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಡಾವಣೆಗೆ ರೇಣುಕಾ ಸಿಟಿ ಅಂತಾನೆ ಒಂದು ಬಡಾವಣೆಗೆ ಹೆಸರಿದ್ದಂತ, ಅದನ್ನು ಫೋಟೋ ತೆಗೆದು ಕೂಡ ನಾನು ಹಾಕಿದ್ದೆ. ಅಂದ್ರೆ ಶ್ರೀಲಂಕಾದಲ್ಲಿ ಇವತ್ತಿಗೂ ಕೂಡ ಮನೆ ಮನೆಗೆ ರೇಣುಕಾ ಹೆಸರು, ಷಣ್ಮುಖನ ಹೆಸರು, ವೀರಭದ್ರನ ಹೆಸರು ಚಾಲನೆ ಇದೆ ಅಂತ ಹೇಳಿದಾದ್ರೆ, ಅವತ್ತಿನ ಕಾಲದಲ್ಲಿ ಹೊರದೇಶಕ್ಕೆ ಹೋಗಿ ಧರ್ಮ ಪ್ರಸಾರ ಮಾಡಿದಂತ ಕೀರ್ತಿ ರೇಣುಕಾಚಾರ್ಯರಿಗೆ ಸಲ್ಲತಕ್ಕಂತಹದ್ದು ಅನ್ನೋದನ್ನ ನಾವು ಸ್ಮರಿಸಬೇಕಾದಂತ ಅಂತಹ ಆಚಾರ ಪರಂಪರೆಯವರು. ಅದೇ ರೀತಿಯಾಗಿ ಬಸವಣ್ಣನವರ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಎಲ್ಲರಿಗೂ ಗೊತ್ತು. ರೇಣುಕಾಚಾರ್ಯರು ಸಮಸ್ತ ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ. ಈ ದೇಶದಲ್ಲಿ ಆಗಿ ಹೋಗಿರ್ತಕ್ಕಂತಹ ಎಲ್ಲ ಸಂತರು ಮಹಾಂತರೇನಿದ್ರು ಆ ಎಲ್ಲ ಸಮುದಾಯಕ್ಕೆ ಒಂದು ರುದ್ರಾಕ್ಷಿಯ ಸರ ಅಂತಿದ್ರೆ ಮೇಲೆ ಒಂದು ಶಿಖಾಮಣಿ ಹೇಗಿರುತ್ತೋ, ಈ ಸಮಸ್ತ ಯಾವ ಸಂತರು ಮಹಾಂತರೇನಿದ್ರು ಅವರೆಲ್ಲರಿಗೂ ಕೂಡ ಶಿಖಾಮಣಿಯ ಹಾಗೆ ರೇಣುಕಾಚಾರ್ಯ ಇದ್ರು ಅಂತ ಸಿದ್ಧಾಂತ ಶಿಖಾಮಣಿ ತಿಳಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಸವಣ್ಣನವರ ವಿಚಾರಕ್ಕೆ ಬಂದ್ರೆ, ರೇಣುಕಾಚಾರ್ಯರು ಸಿದ್ಧ ಸಂತಾನ ಸಮುದಾಯ ಶಿಖಾಮಣಿ. ಬಸವಣ್ಣನವರು ಹೇಗಿದ್ರು, ಕಲ್ಯಾಣವೆಂಬ ಪ್ರಣತಿಯಲ್ಲಿ ಯಾವ ಭಕ್ತಿ ರಸವ ತುಂಬಿ ಬಸವನೆಂಬ ದೀಪವು ಮುಟ್ಟಿಸಲು ತೊಳಗೆ ಬೆಳಗಿತ್ತೆಯ ಶಿವನ ಪ್ರಕಾಶ ಅನ್ನುವಂತ ಮಾತನ್ನು ಹೇಳ್ತಾರೆ. ನಾವು ದೀಪದ ಬೆಳಕಿನಲ್ಲಿ ನಾವು ಬಾಳೋದು ಮುಖ್ಯವಲ್ಲ, ತಾವೇ ಮೈ ಸುಟ್ಟುಕೊಂಡು ದೀಪವಾಗುವುದಿಲ್ಲ, ಅದು ನಿಜವಾದಂತಹ ತ್ಯಾಗ. ಅಂತಹ ತ್ಯಾಗವನ್ನ ಕಾಣೋದಾದ್ರೆ ನಾವು ಜಗಜ್ಯೋತಿ ಬಸವೇಶ್ವರಲ್ಲಿ ಅಂತ ಒಂದು ತ್ಯಾಗವನ್ನು ನಾವು ಕಾಣತಕ್ಕಂಥ. ಕಲ್ಯಾಣ ಅನ್ನುವಂತ ಪ್ರಣತಿಯಲ್ಲಿ ಭಕ್ತಿ ಎಂಬ ತೈಲನ ತೀಡಿ ಬಸವನೆಂಬ ದೀಪ ಹಚ್ಚಲು ಬೆಳಗಿತ್ತೆಯ ಶಿವನ ಪ್ರಕಾಶ ಅನ್ನುವಂತ ಮಾತನ್ನು ಹೇಳ್ತಾರೆ. ರೇಣುಕಾಚಾರ್ಯರು ಶಿಖಾಶಿಣಿಯಾದರೆ ಬಸವಣ್ಣನವರು ಒಬ್ಬ ದೊಡ್ಡ ಜ್ಞಾನ ಜ್ಯೋತಿಯಾಗಿ ನೂರಾರು ಶರಣರನ್ನ ಪ್ರಕಾಶದಲ್ಲಿ ಪ್ರಕರಣ ಜಗತ್ತಿಗೆ ಕಾಣುವಂತ ಒಂದು ದೊಡ್ಡ ಬೆಳಕಾಗಿರ್ತಕ್ಕಂಥವರು ಜಗಜ್ಯೋತಿ ಬಸವೇಶ್ವರರು. ನಮಗೆ ಆಶ್ಚರ್ಯ ಅನ್ಸುತ್ತೆ, ಬ್ರಿಟಿಷರು ಆಡಳಿತವನ್ನು ವಿಸ್ತಾರ ಮಾಡಿ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೋದ್ರು, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಹೋದ್ರು. ಆದರೆ ಥೀಮ್ಸ್ ನದಿಯ ದಡದಲ್ಲಿ ಬಸವಣ್ಣನವರ ಒಂದು ಪುತ್ಥಳಿ ಸ್ಥಾಪನೆ ಆಗಿದೆ ಅಂತಂದ್ರೆ ಬಸವಣ್ಣ ಅವರ ಹೃದಯವನ್ನ ಪ್ರೀತಿಯಿಂದ ಗೆದ್ದಂತವರು ಬಸವಣ್ಣನವರು ಅನ್ನೋದನ್ನ ನಾವು ಸ್ಮರಿಸಬೇಕಾದ. ಆಡಳಿತದಿಂದ ಗೆಲ್ಲೋದು ಮುಖ್ಯವಲ್ಲ, ಪ್ರೀತಿಯಿಂದ ಗೆಲ್ಲೋದಿದೆಯಲ್ಲ, ಆಡಳಿತದಿಂದ ಸಾಮ್ರಾಜ್ಯ
ಜನಸ್ನೇಹಿಯಾಗಿ, ಜನರಿಗೆ ಮಾರ್ಗದರ್ಶಿಯಾಗಿ ವಚನ ಸಾಹಿತ್ಯದ ಮುಖಾಂತರ ಜಗಜ್ಯೋತಿ ಬಸವೇಶ್ವರರ ಒಂದು ಏನವರ ಕಲ್ಪನೆ ಮತ್ತು ವಿಶೇಷವಾಗಿ ಅವರ ಒಂದು ಸಮಾಜ ಕಟ್ಟುವ ಪರಂಪರೆಯ ಬಗ್ಗೆ ಅವರಿಗೆ ದೂರದೃಷ್ಟಿ ಇತ್ತು. ಆ ದೂರದೃಷ್ಟಿಗೆ ಅನುಗುಣವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ನಾವು ನೋಡಿದ್ದೇವೆ. ನಾನು ಈ ಒಂದು ಬಳಗದ ಕಾರ್ಯಕ್ರಮಗಳಲ್ಲಿ ಸುಮಾರು 8-9 ವರ್ಷಗಳಿಂದ ನಿರಂತರವಾಗಿ ಭಾಗವಹಿಸ್ತಾ ಇದ್ದೇನೆ. ಅವರ ಮೆರವಣಿಗೆ ಬಹಳ ಅದ್ದೂರಿಯಾಗಿರುತ್ತೆ. ವೇದಿಕೆ ಕಾರ್ಯಕ್ರಮ ಬಹಳ ಅರ್ಥಗರ್ಭಿತವಾಗಿರುತ್ತೆ. ಕಾರ್ಯಕ್ರಮ ಎಲ್ಲರೂ ನಡೆಸ್ತಾರೆ. ಆದ್ರೆ ಎಲ್ಲರಿಗೂ ಗೊತ್ತಿದೆ, ಬಸವಣ್ಣನವರನ್ನ ಕ್ರಾಂತಿಕಾರಿ ಬಸವಣ್ಣ ಅಂತ ನಾವು ಕರಿತೀವಿ. ಜಗಜ್ಯೋತಿ ಬಸವೇಶ್ವರರು ಅಂತ ಕರಿತೇವೆ. ಕ್ರಾಂತಿಕಾರರು ಅಂತ ಕರೆಸ್ಕೊಳ್ಳಕ್ಕೆ ಅಷ್ಟು ಈಸಿ ಇಲ್ಲ. 12ನೇ ಶತಮಾನದ ಅಡಿಯಲ್ಲಿ ಆ ಕಾಲದ 800 ವರ್ಷಗಳ ಹಿಂದೆ ಬಸವೇಶ್ವರರು ಸಾಮಾಜಿಕ ಕ್ರಾಂತಿ, ಸಾಂಸ್ಕೃತಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿಯನ್ನು ಹುಟ್ಟು ಹಾಕಿ ಸಮಾಜದಲ್ಲಿ ಇದ್ದಂತ ಎಷ್ಟೋ ಅನಾಚಾರಗಳು, ಅಧರ್ಮಗಳು, ವಿಶೇಷವಾಗಿ ಬೇರೆ ಬೇರೆ ಬಹಳ ಕೆಟ್ಟ ಪದ್ಧತಿಗಳನ್ನ ಸಮಾಜದಿಂದ ದೂರ ಮಾಡೋದಕ್ಕೆ ಬಹಳ ವಿಶೇಷವಾದ ಗಮನವನ್ನು ಕೊಟ್ಟವರು. ಆ ಕಾಲದಲ್ಲೇ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು, ಮಹಿಳೆಯರನ್ನ ಗೌರವಿಸಬೇಕು ಅನ್ನುವ ಪರಿಕಲ್ಪನೆ ತಂದವರು ಜಗಜ್ಯೋತಿ ಬಸವೇಶ್ವರರು. ಅದಕ್ಕಿಂತ ಮುಖ್ಯವಾಗಿ ಆ ಕಾಲದಲ್ಲಿ ಆಗ್ತಾ ಇದ್ದಂತ ಬಾಲ್ಯ ವಿವಾಹ ಪದ್ಧತಿಗಳು ಮತ್ತು ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು ಅಂತ ಪ್ರಯತ್ನ ಮಾಡಿದವರು. ಇನ್ನೂ ಒಂದು ವಿಚಾರ ಮುಂದಕ್ಕೆ ಹೋಗಿ ಹೇಳಬೇಕು ಅಂದ್ರೆ, ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹ ಕೊಟ್ಟ ಕಾಲ ಈಗ 800 ವರ್ಷಗಳಿಂದ, ಈಗಲ್ಲ. ಜೊತೆಗೆ ವಚನ ಸಾಹಿತ್ಯವನ್ನ ಆಗಿನ ಕಾಲದಲ್ಲಿ ಯಾರ್ಯಾರು ವಿದ್ವಾಂಸರಿದ್ರೋ, ಯಾರ್ಯಾರು ಬುದ್ಧಿವಂತರಿದ್ರೋ, ಯಾರು ಅಕ್ಷರ ಕಲ್ತವರಿದ್ರೋ ಅವರು ಮಾತ್ರ ಅದನ್ನ ರಚನೆ ಮಾಡ್ತಾ ಇದ್ರು ಅಥವಾ ಅದನ್ನ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಹೇಳ್ತಾ ಇದ್ರು. ಆದ್ರೆ ವಚನಗಳನ್ನ ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆಯುವುದಕ್ಕೆ ಮತ್ತು ಪ್ರಸಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಆಗಿನ ಕಾಲದ ಜಗಜ್ಯೋತಿ ಬಸವೇಶ್ವರ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೇಕಾಗ್ತದೆ. ಹಾಗಾಗಿ ಆ ವಚನಗಳು ಯಾವ ರೀತಿ ಅಂದ್ರೆ ಬಡ ಜನರ ಮತ್ತೆ ವಿಶೇಷವಾಗಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಜೀವನವನ್ನು ಹಸನು ಮಾಡುವ ನಿಟ್ಟಿನಲ್ಲಿ ಆ ವಚನಗಳು ಬಹಳ ದೊಡ್ಡ ಬದಲಾವಣೆ ತಂದು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿಯೇ ಅವ್ರನ್ನ ಜಗಜ್ಯೋತಿ ಅಂತಾರೆ. ಜಗಜ್ಯೋತಿ ಅಂದ್ರೆ ಪ್ರಪಂಚಕ್ಕೆ ಜ್ಯೋತಿ. ಈ 3 ಕ್ರಾಂತಿಗಳ ಮುಖಾಂತರ, ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ ಮತ್ತು ಸಾಹಿತ್ಯ ಕ್ರಾಂತಿ, ಈ 3 ಕ್ರಾಂತಿಗಳ ಮುಖಾಂತರ ಸಮಾಜದ ಸ್ಥಿತಿಗತಿಗಳನ್ನೇ ಬದಲಾಯಿಸಿದ ಪವಾಡ ಪುರುಷ, ನಮ್ಮ ಎಲ್ರಿಗೂ ಬಹಳ ದೊಡ್ಡ ಪ್ರಮಾಣದ ಆದೇಶಪ್ರಾಯರಾಗಿರುವಂತಹ ಜಗಜ್ಯೋತಿ ಬಸವೇಶ್ವರರ ಆ ಚಿಂತನೆಗಳು ಇವತ್ತಿಗೂ ಪ್ರಸ್ತುತ. ನನಗೆ ಆಕ್ಚುಲ್ ಲೆಕ್ಕ ಗೊತ್ತಿಲ್ಲ, ಆದರೆ ನನ್ನ ಪಾರ್ಟಿಗಳು ಕೇಳಿದಾಗ ಆಲ್ಮೋಸ್ಟ್ 25 ವರ್ಷ ಆಯಿತು. ಕಳೆದ 25 ವರ್ಷಗಳಿಂದ ಸತತವಾಗಿ ವರ್ಷ ನಡೆಸ್ಕೊಂಡು ಬಂದಿರೋ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಭಾಗಿಯಾಗಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಈಗಾಗಲೇ ಇವರು ಮುಗಿಸ್ಬಿಟ್ಟಿದ್ದಾರೆ, ಯಾರಿಗೂ ಬ್ಯಾಲೆನ್ಸ್ ಬಿಟ್ಟಿಲ್ಲ. ನನಗೆ ಒಂದು 4 ವರ್ಷ ಒಂದು ಅದೃಷ್ಟ ಸಿಕ್ಕಿತ್ತು ಬಸವಣ್ಣವ್ರು ನೋಡಕ್ಕಲ್ಲ, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ. ನನ್ನ ಅತ್ತೆ ಮಗ ಒಬ್ಬ ಅಲ್ಲಿ ಶಿವಕುಮಾರ್ ಮಹಾಸ್ವಾಮೀಜಿ ಅವರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವ್ನು ಓದ್ತಾ ಇದ್ದ. 4 ವರ್ಷಕ್ಕೆ 2 ಸತಿ ಹೋಗಿ ಸ್ವಾಮೀಜಿಯವರ ನಮಸ್ಕಾರ ಮಾಡ್ಕೊಂಡ್ ಬರ್ತಿದ್ದೆ. ಅದಲ್ಲದೆ ತುಮಕೂರು ಕಡೆ ಹೊರಟ್ರೆ ಖಂಡಿತ ಅಲ್ಲಿ ಒಂದ್ಸತಿ ಕ್ಷೇತ್ರದಲ್ಲಿ ಸುಮಾರು 50-60 ಸಾವಿರ ಸಂಖ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಕ್ವಾಲಿಟಿ ಪ್ರೋಗ್ರಾಮ್ ಅನ್ನ, ಬಸವ ಜಯಂತಿ ಆಚರಣೆಯನ್ನು ನಾನು ನೋಡಿರ್ಲಿಲ್ಲ. ಬಹಳ ಸಂತೋಷ ಆಯ್ತು ಈ ಸಂದರ್ಭದಲ್ಲಿ. ನನಗೆ ಕಳೆದ 2 ಕಾರ್ಯಕ್ರಮಕ್ಕೆ ನಾನು ಕರೆದಿದ್ರು ಉಪನ್ಯಾಸವನ್ನ ಕೊಡಬೇಕು ಅಂತ ಹೇಳಿ. ಆದ್ರೆ ಕಾರಣಾಂತರದಿಂದ ನಾನು ಬರ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೂ ಕೂಡ ನಮ್ಮ SR ಪಾಟೀಲ್ರು ಮತ್ತು ಸಮಿತಿಯವರೆಲ್ಲರೂ ಕೂಡ ಅಂದ್ರೆ ಯಾರನ್ನಾದ್ರೂ ಕರೆಸಬೇಕು, ಏನಾದ್ರೂ ಮಾಡಬೇಕು ಅಂದ್ರೆ ಅಂದ್ರೆ ನಾನು 3ನೇ ಬಾರಿ ಮತ್ತೆ ಕರೆಸಿದ್ರೆ ನಾನು ಬರಲೇಬೇಕಾದಂತ ಸಂದರ್ಭವನ್ನ ನೀವು ಸೃಷ್ಟಿ ಮಾಡಿದ್ರು. ಕಾರಣ, ನಾನು ಸಂಜಯ್ ನಗರದಲ್ಲೇ ನನ್ನ ಮನೆ, ಹೊಸದುರ್ಗದಲ್ಲಿ ನನ್ನ ಕ್ಷೇತ್ರ, ನನ್ನ ವ್ಯವಹಾರ ಇದ್ರು ಕೂಡ ಇಲ್ಲೇ ಮಕ್ಕಳನ್ನ ಓದಿಸ್ಲಿಕ್ಕೆ ಮನೆ ಮಾಡಿದಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ನೋಡುವಂತ ಸೌಭಾಗ್ಯವನ್ನ ಈ ಶರಣ ಸೇವಾ ಸಮಿತಿ ನೀವೆಲ್ಲರೂ ಕೊಟ್ಟಿದ್ದೀರಾ. ಬಹುಶಃ ಬಸವಣ್ಣನವರು ಅದಕ್ಕಿಂತ ಆದಿಯಾಗಿ ಶಂಕರಾಚಾರ್ಯ ನಮ್ಮ ರೇಣುಕಾಚಾರ್ಯರು, ಇವತ್ತು ಪಂಚಪೀಠಗಳು ಏನು ದೇಶದ ಉದ್ದಗಲಕ್ಕೆ ಹಿಮಾಲಯದಿಂದ ಈ ಕಡೆ ನಮ್ಮ ದಕ್ಷಿಣ ಭಾರತದವರೆಗೆ
5 ಪೀಠಗಳು ಏನು ಯುಗಮಾನೋತ್ಸವ ಅಂತ ನಾವು ಆಚರಿಸ್ತಾ ಇದ್ದೇವೆ. ಯುಗಗಳನ್ನೇ ಈ ಸಮಾಜ ವೀರಶೈವ ಪರಂಪರೆ, ಲಿಂಗಾಯತ ಪರಂಪರೆ ಕಂಡಿರ್ತಕ್ಕಂಥದ್ದು. ಬಹುಶಃ ಬೇರೆ ಯಾವ ಸಮಾಜಕ್ಕೂ ಕೂಡ ಶಾರದಾಮುಖಿ ಹೋದಂತ ನಾರಾಯಣ, ಕೇದಾರ, ಕಾಶಿ, ಉಜ್ಜಯಿನಿ, ಬಾಳೆಹೊನ್ನೂರು, ಶ್ರೀಶೈಲ ಪೀಠಗಳು ಬಹುಶಃ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಉದಯ ಆಯಿತು. ಲಿಂಗ ದೀಕ್ಷೆ, ಲಿಂಗ ಪೂಜೆ ಮುಖಾಂತರ ಒಂದು ಸಮಾಜಕ್ಕೆ ಸಂಸ್ಕಾರವನ್ನ, ಸಂಪ್ರದಾಯವನ್ನ ಕೊಡೋದ್ರ ಮುಖಾಂತರ ಈ ಮಾನವ ಜನ್ಮವನ್ನ ಸಾರ್ಥಕ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದ್ರೆ ಅದು ವೀರಶೈವ ಲಿಂಗಾಯತ ಪರಂಪರೆಯಿಂದ. ಬಸವಣ್ಣನವರು 800 ವರ್ಷಗಳ ಏನು ಹಿಂದೆ ಅದೇ ಲಿಂಗವಂತ ಪರಂಪರೆಯನ್ನ ಮುಂದುವರಿಸಿ ಶೂದ್ರ ಸಮಾಜಗಳಿಗೆ, ಎಲ್ಲಿ ಬಡತನದಲ್ಲಿ, ಇವತ್ತು ಅಜ್ಞಾನದಲ್ಲಿ, ಅಂಧಕಾರದಲ್ಲಿ ಬದುಕ್ತಾ ಇರ್ತಕ್ಕಂಥ ಮನುಷ್ಯರನ್ನ ಲಿಂಗ ದೀಕ್ಷೆಯನ್ನ ಕೊಡೋದ್ರ ಮುಖಾಂತರ ಕಾಯಕವೇ ಕೈಲಾಸ ಕೆಲಸವನ್ನ ಮಾಡಿ ಲಿಂಗ ಪೂಜೆ ಮಾಡಿ ಇವತ್ತು ಅಂಗೈಯಲ್ಲಿ ಲಿಂಗವನ್ನು ಹಿಡಿದವನು ಲಿಂಗವಂತ. ಅದು ಜಾತಿ ಅಲ್ಲ, ಅದೊಂದು ದೊಡ್ಡ ಪರಂಪರೆ, ಸಂಸ್ಕೃತಿ. ಯಾರು ಬೇಕಾದ್ರೂ ಇರಬಹುದು. ಆ ಲಿಂಗವನ್ನ ಅಂಗೈಯಲ್ಲಿ ಪೂಜಿ ಅಂತ. ಗುಡಿ ಗುಂಡಾರಗಳಲ್ಲಿ ದೇವರಿಲ್ಲ. ಇವತ್ತು ನಿನಗೆ ನೀನೇ ದೇವರಾಗು. ನಿನ್ನ ಅಂಗೈಯಲ್ಲಿ ಇಲ್ಲಿ ಲಿಂಗವನ್ನು ಹಿಡಿದು ನೀನು ನೋಡ್ತಾ ನಿನಗೆ ನೀನೇ ದೇವರಾಗು. ನೀನು ಏನು ಸಮಾಜಕ್ಕೆ ಮಾದರಿ ಆಗ್ತಿ ಅನ್ನುವಂತ ದೊಡ್ಡ ಕಲ್ಪನೆಯನ್ನ ಕೊಟ್ರಲ್ಲ ಬಸವಣ್ಣವರು. ಇವತ್ತು ದೇವಸ್ಥಾನವನ್ನು ಕೊಟ್ಟ ವಿಚಾರದಲ್ಲಿ ಹೇಳಿದರು. ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಹೀಗೆ ಎನ್ನ ಶಿರಬೀವನ್ನ ಕಳಸವಯ್ಯ ಅಂದ್ರೆ ಮನುಷ್ಯನೇ ದೇವರಾಗುವಂತ ಒಂದು ಪರಿಫಲಕ ಕೊಟ್ರಲ್ಲ. ವಿಶೇಷವಾಗಿ ವೀರಶೈವ ಲಿಂಗಾಯತ ಪರಂಪರೆ ಅದನ್ನ ಇವತ್ತು ನಮ್ಮ ಕಣ್ಣು ಮುಂದೆ ಶಿವಕುಮಾರ ಸ್ವಾಮಿಗಳು ಸಾಕಾರ ಮಾಡಿದ್ದಾರೆ. ಎಲ್ಲ ದೀನದಲಿತರ ಬಡವರು, ಯಾವುದೇ ಜಾತಿ ಧರ್ಮ ಇರಲಿ, ಸಾವಿರಾರು ಮಕ್ಕಳಿಗೆ ಆ ಬಸವಣ್ಣನವರ ಏನು ಪರಿಕಲ್ಪನೆ ಇತ್ತು ಅದನ್ನ ಸಾಕಾರಗೊಳಿಸಲಿ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಯಾರಾದ್ರೂ ಒಬ್ರು ಸಂತರಿದ್ರು ಅಂದ್ರೆ ಅದು ನಮ್ಮ ಶಿವಕುಮಾರ ಸ್ವಾಮಿಗಳು. ನಮ್ಮ ಕಣ್ಣು ಮುಂದೆ ನಮ್ಮ ನಡೆದಾಡೋ ದೇವರಾಗಿ ಹೋದಂಥದ್ದು. ಸಾಹಿತ್ಯದ ಜ್ಞಾನ ಹಾಗೂ ಸಂಸ್ಕಾರ ಕೊಡುವಂಥದ್ದು, ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಸಸಿಗಳನ್ನು ನೆಡುತ್ತಿದ್ದು, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಇದನ್ನು ಕೂಡ ನಾವು ಮಾಡುವ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶರಣ ಸೇವಾ ಸಮಿತಿ ಪ್ರತಿ ವರ್ಷ ಜಗಜ್ಯೋತಿ ಬಸವೇಶ್ವರ, ರೇಣುಕಾಚಾರ್ಯರ ಮತ್ತು ಶಿವಕುಮಾರ ಸ್ವಾಮೀಜಿಗಳ ಪ್ರತಿ ವರ್ಷದ ಕಾರ್ಯಕ್ರಮದ ಪಟ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಇರುತ್ತೆ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಕಾರ್ಯಕ್ರಮದ ಯಶಸ್ವಿಗೆ ಪಾಲ್ಗೊಳ್ತಾ ಇದ್ದೀರಾ. ಕಳೆದ 36 ತಿಂಗಳಿಂದ ನಮ್ಮದೊಂದು ಪ್ರಯತ್ನದಲ್ಲಿ ಮಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ಶರಣ ಸಾಹಿತ್ಯ, ಜ್ಞಾನ, ಸಂಸ್ಕಾರ ಕೊಡುವಂಥದ್ದು ಮತ್ತು ಸಾಮೂಹಿಕ ಲಿಂಗ ಪೂಜೆ, ಈ ಒಂದು ಪ್ರಯತ್ನಗಳನ್ನ ಶರಣ ಸೇವಾ ಸಮಿತಿ ಮಾಡಿದೆ. ಕಳೆದ 12 ತಿಂಗಳ ಕಾರ್ಯಕ್ರಮವನ್ನು 1 ತಿಂಗಳು ಬಿಡುವಿಲ್ಲದೆ ಮಾಡ್ಕೊಂಡ್ಬಂದಿವಿ. ಇದು ಒಟ್ಟು 36 ತಿಂಗಳ ಕಾರ್ಯಕ್ರಮನ ಪೂರೈಸಿದ್ವಿ. ಇದು ಒಂದು ನಮ್ಮ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಅದೇ ರೀತಿ ಸೂರ್ಯೋದಯದ ಉದಯದಲ್ಲಿ ವೇದಘೋಷದ ದಿವ್ಯ